ಬನ್ನಿ ಇವತ್ತು ಸಾಂಪ್ರದಾಯಿಕವಾಗಿ ತೇಂಗೋಳು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತೇಂಗೋಳು ಹಿಟ್ಟನ್ನು ಮೊದಲು ರೆಡಿ ಮಾಡ್ಕೋಬೇಕು. ಹಿಟ್ಟು ಹೇಗೆ ಮಾಡೋದು ಅಂತ ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ಮುರುಕು ಮತ್ತು ಮುಚ್ಚೋರೆ ಹಿಟ್ಟು ಕೂಡ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಯಾವ್ದು ಮಾಡ್ಕೋತೀನಿ ಅಂತೀರೋ ಮೊದಲು ಹಿಟ್ಟು ರೆಡಿ ಮಾಡ್ಕೋಬೇಕು. ಒಂದು ಹಿಟ್ಟು ರೆಡಿ ಆಗಿಬಿಟ್ರೆ ನೆನೆಸಿದಾಗ ನೀವು ತೇಂಗೋಳಾಗಲಿ ಮುರುಕಾಗಲಿ ಮುಚ್ಚೋರೆ ಆಗಲಿ ಮಾಡಿಕೊಂಡು ದೇವ್ರ ನೈವೇದ್ಯಕ್ಕೂ ಮಾಡ್ಕೋಬೋದು, ತಿನ್ನಬೇಕು ಅನ್ನಿಸ್ದಾಗ ಕೂಡ ಮಾಡ್ಕೋಬೋದು. ನಾನಿವತ್ತು ನೀರು ಕುಡಿಯೋ ಗ್ಲಾಸು ದೊಡ್ಡದು ಬರುತ್ತಲ್ಲ ಅದರಲ್ಲಿ 5 ಗ್ಲಾಸು ತೊಗೊಂಡಿದ್ದೀನಿ. ಮೆಷರ್ಮೆಂಟ್ಗೆ ಇಂಥದ್ದೇ ತೊಗೋಬೇಕು ಅಂತಿಲ್ಲ, ನೀವು ಯಾವುದು ಅಳತೆಲ್ಲಾದ್ರೂ ತೊಗೋಬೋದು. 1 ಕಪ್ಗೆ 1 ಟೇಬಲ್ ಸ್ಪೂನು ಬೆಣ್ಣೆ ಅಥವಾ 1 ಟೇಬಲ್ ಸ್ಪೂನ್ ಎಣ್ಣೆ ಲೆಕ್ಕ. ನಾನು ದೊಡ್ಡ ಗ್ಲಾಸಲ್ಲಿ ಹಾಕೋದ್ರಿಂದ ಸ್ವಲ್ಪ ಜಾಸ್ತಿ ದೊಡ್ಡ ಸ್ಪೂನಲ್ಲಿ ಹಾಕಿದ್ದೀನಿ. ನೀವು ಚಿಕ್ಕ ಗ್ಲಾಸಲ್ಲಿ ಹಾಕ್ಕೊಂಡ್ರೆ ಮಾಮೂಲಿ ಊಟದ ಸ್ಪೂನಲ್ಲಿ ಎಣ್ಣೆ ಅಥವಾ ಬೆಣ್ಣೆನ ಹಾಕ್ಕೋಬೋದು. ಎಣ್ಣೆ ಹಾಕಂಗಿದ್ರೆ ಚೆನ್ನಾಗಿ ಕಾಯಿಸ್ಬಿಟ್ಟು ಹಾಕ್ಕೋಬೇಕು. ಆಮೇಲೆ ಹಿಟ್ಟಿಗೆ ಫಸ್ಟು ಎಣ್ಣೆ ಹಾಕಿದ್ರು ಬೆಣ್ಣೆ ಹಾಕಿದ್ರು ಚೆನ್ನಾಗಿ ಹೊಂದಿಸ್ಬೇಕು. ಎಲ್ಲಿವರೆಗೂ ಹೊಂದಿಸ್ಬೇಕು ಅಂದರೆ ಒಂದು ಕೈ ಅಲ್ಲಿ ಮುಷ್ಟಿಲಿ ಹಿಟ್ಟನ್ನು ಹಿಡಿದ್ರೆ ಅದು ಗುಪ್ಪಿಯಾಗಿ ಕುತ್ಕೋಬೇಕು, ಆವಾಗ ಗರ್ಗ್ ಸರಿಯಾಗಿದೆ ಅಂತ ಅರ್ಥ. ಅದು ಹಾಕಿದ್ಮೇಲೆ ಜೊತೆಗೆ ಜೀರಿಗೆ, ಎಳ್ಳು ಮತ್ತು ಇಂಗು ಎಲ್ಲ ಸೇರಿಸ್ಕೋಬೇಕು. ಘಮ ಬರೋಕ್ಕೆ 1 ಟೇಬಲ್ ಸ್ಪೂನ್ ಸೇರಿಸಿದ್ದೀನಿ ನಾನು. ಆಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನೀವು ಕಡಿಮೆ ಮಾಡೋಂಗಿದ್ರೆ ಒಟ್ಟಿಗೆ ಹಿಟ್ಟು ಕಲಿಸ್ಕೊಳ್ಳಿ. ನಾನು ಜಾಸ್ತಿ ಪ್ರಮಾಣ ಮಾಡ್ತಾ ಇರೋದ್ರಿಂದ ಒಟ್ಟಿಗೆ ನಾನು ಕಲಿಸ್ಕೊಳ್ಳಲ್ಲ, ಜಸ್ಟ್ ಹೊಂದಿಸ್ಬಿಟ್ಟು ಸೈಡ್ ಎಡ್ಜಲ್ಲಿ ಕರೆಕ್ಟಾಗಿ ಹದವಾಗಿ ಹಿಟ್ಟನ್ನು ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪವಾಗೇ ಮಾಡ್ತಾಯಿದ್ದೀನಿ. ನೋಡಿ 3 ತೂತು ಕಾಣಿಸುತ್ತಲ್ಲ, ಅದು ತೇಂಗೋಳ್ದು ಅಚ್ಚು. ಇದರಲ್ಲೇ ಮಾಡಿದ್ರೆ ತೇಂಗೋಳು ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸ್ವಲ್ಪಗೆ ಒರಳಲ್ಲಿ ಹಾಕ್ಕೊಂಡು ಒಂದು 5 ರಿಂದ 6 ತೇಂಗೋಳು ರೆಡಿ ಮಾಡಿಕೊಂಡು ಡೀಪ್ ಫ್ರೈ ಮಾಡೋದು. ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಲ್ಲಿ ಸೈಡಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಬಿಡಿ. ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಆಮೇಲೆ ಸಿಮ್ಮಲ್ಲೇ ಇಟ್ಬಿಟ್ಟು, ಸಿಮ್ ಬೇಡ ಮೀಡಿಯಮ್ ಉರಿಲಿ ಇಟ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಗರ್ಗರಿಯಾಗಿ ಹೊಂಬಣ್ಣ ಬರೋವರೆಗೂ ಕರಿಬೇಕು. ಇವಾಗ ನೋಡಿ ನಾನು ತೋರಿಸ್ತೀನಿ ವೀಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ಅಂತ. ಈ ಥರ ಮಾಡಿ ಇಟ್ಕೊಂಡ್ರೆ ಏರ್ಟೈಟ್ ಕಂಟೈನಲ್ಲಿ ಹಾಕಿಟ್ಕೊಂಡ್ರೆ ನೀವು 15 to 20 ಡೇಸ್ ಆರಾಮಾಗಿ ಇಟ್ಕೊಂಡು ಮಕ್ಳಿಗೆ ಕೇಳಿದಾಗ, ಮನೆ ಗೆಸ್ಟ್ ಬಂದಾಗ, ಇಲ್ಲ ನಿಮಗೆ ತಿನ್ನಬೇಕು ಕಾಫಿ ಟೀ ಟೈಮ್ಗೆ ಇದ್ದಾಗ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಕರೆಕ್ಟಾಗಿ ಅಳತೆಯಲ್ಲಿ ಮಾಡಿದ್ರೆ ಖಂಡಿತ ಟ್ರೈ ಮಾಡಿ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಾನು ಜಾಸ್ತಿ ಪ್ರಮಾಣ ಹಬ್ಬಕ್ಕೆ ಅಂತ ಮಾಡ್ತಾ ಇರೋದ್ರಿಂದ ನನಗಿಲ್ಲಿ 50 ರಿಂದ 60 ತೇಂಗೋಳು ಸಿಕ್ಕಿದೆ. ಯಾಕಂದರೆ ನಾನು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಪ್ರಸಾದವಾಗಿ, ಅದಕ್ಕೋಸ್ಕರ ಜಾಸ್ತಿ ಮಾಡಿದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ನೋಡಿದ ತಕ್ಷಣ ನೀವೇನಾದರೂ ಮಾಡಿದ್ರೆ ಹೇಗೆ ಬಂತು ನಿಮಗೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್. ಖಂಡಿತ ಈ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಅಂತ ಅಂದ್ಕೊಂಡಿದ್ದೆ.